ಇಂದಿನ ದಿವ್ಯ ಬಲಿ ಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಡೀನಾ ಡಿಸೋಜಾ ಮತ್ತು ವಿವೇಕ್ ರಿಚರ್ಡ್ ಮೋರಸ್ ಇವರ ಅಭಿಪ್ರಾಯದಂತೆ ದಯಾಮಯ ದೇವರು ಸಂತ ಲಾರೆನ್ಸರ ಮುಖಾಂತರ ಮಾಡಿದ ಅದ್ಭುತಗಳಿಗಾಗಿ ಉತ್ತಮ ಉದ್ಯೋಗ ಉದ್ದೇಶಗಳು ಈಡೇರಿದ್ದಕ್ಕಾಗಿ ಕೃತಜ್ಞತಾ ಬಲಿ ಪೂಜೆಯಾಗಿ ಅರ್ಪಿಸಲಾಗುವುದು. ಎಲೆನ್ ರೊಡ್ರಿಗಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಫೆಲ್ಸಿ ಕ್ಯಾಸ್ಟರಿನೋ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಾಗ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಉಡುಪಿಯನ್ನು ನೀಡುತ್ತಾರೆ. ಫೆಲ್ಸಿ ಕ್ಯಾಸ್ಟರಿನೋ ನಮ್ಮ ಭವನದಲ್ಲಿ ಹೋದ ಮಗುವಿಗಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಲಾರೆನ್ಸ್ ಪಾಯಸ್ ಮತ್ತು ಕುಟುಂಬದವರು, ಉತ್ತಮ ಆರೋಗ್ಯಕ್ಕಾಗಿ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ರಿಚರ್ಡ್ ಪಾಯಸ್ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಆಂಟೋನಿ ಡಿಸೋಜಾ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಇಂಟ್ರು ಪಿರೇರಾ ಮತ್ತು ಕುಟುಂಬ, ಶ್ರೀಧರ್ ಮತ್ತು ಸುಷ್ಮಿತಾ ಡಿಸೋಜಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಸೈಮನ್ ಡಿಸೋಜಾ ಇವರ ಆತ್ಮಶಾಂತಿಗಾಗಿ ಬೆನಡಿಕ್ಟ್ ಡಿಸೋಜಾ ಮತ್ತು ಕುಟುಂಬ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಲಿಯೋ ಡಿಸೋಜಾ ಮತ್ತು ಕುಟುಂಬ, ಕ್ಲೆನಿಶಾ ಮತ್ತು ಅನಿಶಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಲಿಯೋ ಡಿಸೋಜಾ ಮತ್ತು ಕುಟುಂಬ, ಹೊರದೇಶದಲ್ಲಿ ಯುದ್ಧದ ಭೀತಿಯು ಕಡಿಮೆಯಾಗಿ ಎಲ್ಲ ಕುಟುಂಬವು ಶಾಂತಿ ಸುರಕ್ಷತೆಯಿಂದ ಇರುವಂತೆ ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ ಈ ಎಲ್ಲ ಉದ್ದೇಶಗಳಿಗಾಗಿಯೂ ನಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿಯೂ ಸಂತ ಲಾರೆನ್ಸರ ಮುಖಾಂತರ ತಂದೆ ದೇವರಲ್ಲಿ ಈ ದಿವ್ಯ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ವಿಶೇಷವಾಗಿ ಯುದ್ಧ ನಡೆಯುತ್ತಿರುವ ಯುದ್ಧದ ಭೀತಿಯಲ್ಲಿ ಕಂಗಾಲಾಗಿರುವ ಹೊರದೇಶದ ಎಲ್ಲ ರಾಷ್ಟ್ರಗಳಿಗಾಗಿ ನಾವು ಒಂದು ವಿಶೇಷವಾಗಿ ಪ್ರಾರ್ಥಿಸಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತಾ ದಯಾಮಯ ಶಾಂತಿದಾತರಾದ ಪ್ರಭು ಯೇಸು ಕ್ರಿಸ್ತರು ಸಂತ ಲಾರೆನ್ಸರ ಮುಖಾಂತರ ಇಲ್ಲಿ ಶಾಂತಿಯನ್ನು ಸ್ಥಾಪಿಸಿ ಪುನಃ ಯಥಾಸ್ಥಿತಿಗೆ ಈ ರಾಷ್ಟ್ರಗಳು ಬರುವಂತೆ ಕರುಣಿಸಲೆಂದು ನಾವು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ತಂದೆ ದೇವರ ಪ್ರೀತಿಯು ಭಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರ ಮುಖಾಂತರ ತಂದೆ ದೇವರಲ್ಲಿ ಪ್ರಾರ್ಥಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಉಪಕಾರಗಳನ್ನು ಪಡೆಯಲು ನಾವೆಲ್ಲರೂ ಬಂದಿದ್ದೇವೆ. ಮಾರ್ಚ್ ತಿಂಗಳ ಭಕ್ತಿ ಕಾರ್ಯವನ್ನು ನಾವು ಜಪಿಸುತ್ತಿರುವಾಗ, ಇನ್ನು ವಿಶೇಷವಾಗಿ ದಿವ್ಯ ಬಲಿಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ, ತಪಸ್ಸು ಕಾಲದ ಧ್ಯಾನದಲ್ಲಿ ನಾವಿರುವಾಗ, ಈ ತಪಸ್ಸು ಕಾಲದಲ್ಲಿ ನಮ್ಮನ್ನೇ ಮನ ಪರಿವರ್ತನೆ ಹೊಂದು ವಿಶೇಷವಾಗಿ ಈ ದಿವ್ಯ ಬಲಿಯನ್ನು ನೀವು ಯೋಗ್ಯವಾಗಿ ಅರ್ಪಿಸುವಂತೆ ನಮ್ಮ ಎಲ್ಲ ಪಾಪಗಳನ್ನು ಬಲಹೀನತೆಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ.
ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣ್ಣಿಗೆಯಾದ ಸತ್ತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರೇ, ಈ ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂತ ಪ್ರೀತಿಯ ಪ್ರಭೆಯಿಂದ ತುಂಬಿದಿರಿ. ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವು ಸರ್ವೇಶ್ವರನ ಮಾತುಗಳು. ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಇಂಥವನು ಅಡವಿಯಲ್ಲಿನ ಜಾಲಿಗಿಡಕ್ಕೆ ಸಮಾನನು. ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು. ಜನರಾರು ವಾಸಿಸದ ಚೌಲು ನೆಲದವು, ಬೆಳೆಯಿಲ್ಲದ ಬೆಂಗಾಡಿಗಳು ವಾಸಿಸುವ ಪರಿಸ್ಥಿತಿ ಅವನದು. ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೂ ಧನ್ಯ. ಅಂಥವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ. ನೀರರುಗಿನಲ್ಲೇ ನೆಡಲಾದ, ನದಿಯ ಬದಿಯಲ್ಲೇ ಬೇರು ಹರಡಿದ, ಬಿಸಿಲರಿಗೆ ಹೆದರದ, ಬರಗಾಲದಲ್ಲೂ ನಿಶ್ಚಿಂತವಾಗಿ ಹಸಿರೆಲೆ ಬಿಡುವ, ಫಲ ನೀಡುವ ಮರಕ್ಕೆ ಸಮಾನನೂ ಆತ. ಮಾನವನ ಹೃದಯ ಎಲ್ಲಕ್ಕಿಂತ ವಂಚಕ. ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಅದರ ಗುಟ್ಟನ್ನು ಅರಿತುಕೊಳ್ಳಬಲ್ಲವರೂ ಇಲ್ಲ. ಸರ್ವೇಶ್ವರನಾದ ನಾನು ಹೃದಯ ಪರಿಶೀಲಕ ಹೌದು, ಅಂತರಿಂದ್ರಿಯಗಳನ್ನು ಪರಿಶೋಧಿಸುವಾಗ. ಪ್ರಭುವಿನ ವಾಕ್ಯ. ಚೇತನ ಪುಟದ ಸಂಖ್ಯೆ 432. The
ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಶಿಷ್ಯರನ್ನು ಉದ್ದೇಶಿಸಿ ಈ ಸಾಮರ್ಥ್ಯವನ್ನು ಹೇಳಿದರು. ಒಬ್ಬ ಧನಿಕನಿದ್ದ. ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು, ನಯವಾದ ನಾರುಮಡಿಗಳನ್ನು ಧರಿಸಿಕೊಂಡು ದಿನನಿತ್ಯವೂ ಸುಖಭೋಗಗಳಲ್ಲಿ ಮೈಮರೆಯುತ್ತಿದ್ದ. ಅವನ ಮನೆಯ ಬಾಗಿಲಲ್ಲೇ ಲಾಜರನೆಂಬ ಒಬ್ಬ ಭಿಕಾರಿ ಬಿದ್ದಿರುತ್ತಿದ್ದ. ಅವನ ಮೈಯೆಲ್ಲ ಹುಣ್ಣು. ಧನಿಕನು ತಿಂದು ಬಿಸಾಡಿದ ಎಂಜಲಿನಿಂದ ಹಸಿವು ನೀಗಿಸಿಕೊಳ್ಳಲು ಅವನು ಹಂಬಲಿಸುತ್ತಿದ್ದ. ಅಷ್ಟು ಮಾತ್ರವಲ್ಲ, ನಾಯಿಗಳು ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಒಂದು ದಿನ ಆ ಭಿಕಾರಿ ಸತ್ತು ಹೋದ. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಸ್ವರ್ಗ ಸೌಭಾಗ್ಯದಲ್ಲಿದ್ದ ಅಬ್ರಹಾಮನ ಪಕ್ಕದಲ್ಲೇ ಕೂರಿಸಿದರು. ಧನಿಕನು ಕೂಡ ಸತ್ತು ಹೋದ. ಅವನ ಶವ ಸಂಸ್ಕಾರವು ಮುಗಿಯಿತು. ಪಾತಾಳದಲ್ಲಿ ಯಾತನೆ ಪಡುತ್ತಾ ಅವನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಹಾಮನನ್ನು, ಅವನ ಪಕ್ಕದಲ್ಲೇ ಕುಳಿತಿದ್ದ ಲಾಜರನನ್ನು ಕಂಡ. ಓ ಪಿತಾಮ ಅಬ್ರಹಾಮ, ನನ್ನ ಮೇಲೆ ಕನಿಕರವಿಡು. ಈ ಅಗ್ನಿ ಜ್ವಾಲೆಯಲ್ಲಿ ಬಾಧೆ ಪಡುತ್ತಿದ್ದೇನೆ. ಲಾಜರನು ತನ್ನ ತುದಿ ಬೆರಳನ್ನು ತಣ್ಣೀರಿನಲ್ಲಿ ಅದ್ದಿ ನನ್ನ ನಾಲಿಗೆಗೆ ತಂಪನ್ನುಂಟು ಮಾಡುವಂತೆ ಅವನನ್ನು ಇಲ್ಲಿಗೆ ಕಳುಹಿಸಿಕೊಡು ಎಂದು ದನಿ ಎತ್ತಿ ಮೊರೆಯಿಟ್ಟ. ಅದಕ್ಕೆ ಅಬ್ರಹಾಮನು, ಮಗನೇ, ಜೀವಮಾನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ. ಲಾಜರನಾದರೂ ದುಃಖ ದಾರಿದ್ರ್ಯವನ್ನು ಅನುಭವಿಸಿದೆ ಎಂಬುದನ್ನು ನೆನಪಿಗೆ ತಂದುಕೋ. ಆದರೆ ಈಗ ಅವನು ಇಲ್ಲಿ ಸುಖ ಪಡುತ್ತಿದ್ದಾನೆ, ನೀನು ಅಲ್ಲಿ ಸಂಕಟ ಪಡುತ್ತಿರುವೆ. ಅಷ್ಟೇ ಮಾತ್ರವಲ್ಲ, ನಮಗೂ ನಿಮಗೂ ನಡುವೆ ಅಗಾಧ ಪ್ರಪಾತವು ಚಾಚಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಬರಬೇಕೆಂದಿದ್ದರೂ ಬರಲಾಗದು, ಆ ಕಡೆಯಿಂದ ನಮ್ಮ ಬಳಿಗೆ ದಾಟಿ ಬರಲು ಸಾಧ್ಯವಿಲ್ಲ ಎಂದ. ಆಗ ಆ ಧನಿಕ, ಪಿತಾಮಹ ಅಬ್ರಹಾಮ, ಲಾಜರನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು. ನನಗೆ 5 ಸೋದರರಿದ್ದಾರೆ. ಅವರು ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅಬ್ರಹಾಮನು, ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ಇಲ್ಲ ಪಿತಾಮಹ ಅಬ್ರಹಾಮ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಪಾಪಕ್ಕೆ ವಿಮುಖರಾಗುವರು ಎಂದು ಧನಿಕನು ಮತ್ತೆ ಕೇಳಿಕೊಂಡ. ಅದಕ್ಕೆ ಅಬ್ರಹಾಮನು,
ಮೋಶೆಗೂ ಪ್ರವಾದಿಗಳಿಗೂ ಅವರ ಕಿವಿಗೊಡದಿದ್ದರೆ ಸತ್ತವರು ಜೀವಂತನಾಗಿ ಎದ್ದು ಬಂದರೂ ಅವರು ನಂಬುವುದಿಲ್ಲ ಎಂದ. ಪ್ರಭುವಿನ ಶುಭ ಸಂದೇಶ. ಮಗನೇ, ನಿನ್ನ ಜೀವಮಾನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ. ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಕೇಳಿದ್ದೀವೋ ಇಲ್ಲವೋ? ಯಾರ್ಯಾರ ಬಗ್ಗೆ ಇದೆ ಇದರಲ್ಲಿ? ಯಾರ್ಯಾರ ಬಗ್ಗೆ? ಲಾಜರ ಮತ್ತೆ ಧನಿಕ, ಶ್ರೀಮಂತ ವ್ಯಕ್ತಿ ಮತ್ತೆ ಬಡ ಭಿಕ್ಷುಕ ಲಾಜರ. ಸ್ವರ್ಗ ಮತ್ತು ನರಕದ ಉಲ್ಲೇಖವಿದೆ. ನರಕ ಹೇಗಿದೆ? ನರಕ ಹೇಗಿದೆ? ಶುಭ ಸಂದೇಶದ ಪ್ರಕಾರ ಯಾರು ಹೋಗಿ ನೋಡಿಲ್ಲ. ಶುಭ ಸಂದೇಶದ ಪ್ರಕಾರ ಹೇಗಿದೆ ನರಕ? ಧನಿಕ ಹೇಗೆ ಒದ್ದಾಡ್ತಾ ಇದ್ದಾನೆ? ಯಾವುದರಲ್ಲಿ? ಬೆಂಕಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಸ್ವರ್ಗ ಅಬ್ರಹಾಮನ ಪಕ್ಕದಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಸ್ವರ್ಗದಲ್ಲಿ ಲಾಜರ ಕುಳಿತಿದ್ದಾನೆ. ಸ್ವರ್ಗ ನರಕಗಳ ಉಲ್ಲೇಖ, ಶ್ರೀಮಂತ ಬಡವರ ಉಲ್ಲೇಖ, ಮತ್ತೆ ಯಾವುದು? ನಮ್ಮ ಜೀವನ ಯಾವ ರೀತಿ ಇರಬೇಕೆಂಬುದರ ಆದೇಶ. ನಮ್ಮನ್ನೇ ನಾವು ಅವಲೋಕಿಸುವ ಮೊಟ್ಟ ಮೊದಲನೇದಾಗಿ ದೇವರು ಸಂಪತ್ತನ್ನು, ಸುಖವನ್ನು, ಆರೋಗ್ಯವನ್ನು ದಯಪಾಲಿಸಿದ್ದಾರೆ. ಹಣ, ಐಶ್ವರ್ಯವನ್ನು ದಯಪಾಲಿಸಿದ್ದಾರೆ. ಶುಭ ಸಂದೇಶದ ಪ್ರಕಾರ ಶ್ರೀಮಂತ ಯಾಕೆ ನರಕಕ್ಕೆ ಹೋದ? ದೇವರು ಅನುಗ್ರಹಿಸಿದ್ದು ಸಂಪತ್ತು. ಆದರೆ ಜೀವನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ ಎಂದು ಅಬ್ರಹಾಮ ಹೇಳಿದ್ದಾರೆ. ದೇವರೇ ನೀಡಿರುವ ಈ ಸುಖ ಸಂಪತ್ತು ಶಾಪವಲ್ಲ, ದೇವರ ಕೊಡುಗೆಯಾಗಿದೆ. ಲಾಜರನು ಕೂಡ ಬಡತನದಿಂದ ಕಂಗಾಲಾಗಿ ಅವರು ಹೆಚ್ಚಿಗೆ ಪ್ರಕಾರ ಮಾಡಿಕೊಂಡಿರಬಹುದು. ಈಗ ಈ ಪ್ರಸ್ತುತ ಸಮಾಜದಲ್ಲಿ ಆ ರೀತಿ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಕೂಡ ಈಗ ಧನಿಕರೇ ಆಗಿದ್ದಾರೆ, ಹೌದಲ್ವಾ? ಯಾರು ಕೂಡ ಊಟಕ್ಕಿಲ್ಲದೆ ಇದ್ದ ಯಾರು ಕೂಡ ಇಲ್ಲ ಈ ಪ್ರಸ್ತುತ ಜಗತ್ತಿನಲ್ಲಿ. ಇದ್ದಾರೆ ಯಾರಾದರೂ ಒಂದು ಹೊತ್ತು ಊಟ ಇಲ್ಲ ಅಂತ ಇದ್ದವರು? ಕರ್ನಾಟಕದಲ್ಲಿ ಸ್ಪೆಷಲಿ ಏನ್ ಕೊಡ್ತಾ ಇದ್ದಾರೆ? ಗ್ಯಾರಂಟಿಯಲ್ಲಿ 2000 ಕೊಡ್ತಾ ಇದ್ದಾರೆ, ಹೌದಲ್ವಾ? ಮನೆಯ ಯಜಮಾನರಿಗೆ ಊಟಕ್ಕೆ ಆಗ್ಬೋದು ಸ್ವಲ್ಪ ಏನಾದರೂ ಕೊಂಡುಕೊಳ್ಳಲು. ಆದ್ದರಿಂದ ಈಗ ನಾವು ಲಾಜರನನ್ನು ನಾವು ಕಾಣುವುದಿಲ್ಲ, ಕೇವಲ ಧನಿಕರು. ನಾವೆಲ್ಲರೂ ಕೂಡ ಧನಿಕರಾಗಿದ್ದೇವೆ. ಆಗಿದ್ದಾಗ ದೇವರು ನಮಗೆ ಆಶೀರ್ವಾದವನ್ನು ಮಾಡಿ ಸುಖ ಸಂಪತ್ತಲ್ಲಿ ನೀನು ಜೀವಿಸು ಎಂದು ಹೇಳಿದ್ದಾರೆ. ಹಾಗಾದರೆ ನಾವೆಲ್ಲರೂ ಕೂಡ ನರಕಕ್ಕೆ ಹೋಗುತ್ತೀವಾ? ಧನಿಕರು ನಾವಿದ್ದಾಗ ನಾವೆಲ್ಲರೂ ಕೂಡ ನರಕಕ್ಕೆ ಹೋಗಬೇಕು, ಧನಿಕರಾಗಿದ್ದಾಗ ಹಾಗೆ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಧನಿಕರಾಗಿದ್ದಾಗ ದೇವರೇ ಈ ಸುಖ ಸಂಪತ್ತನ್ನು ಅನುಗ್ರಹಿಸಿರುವಾಗ ಆ ಸುಖ ಸಂಪತ್ತು, ಹಣ, ಐಶ್ವರ್ಯವನ್ನು ಯಾವ ರೀತಿ ಉಪಯೋಗಿಸುತ್ತೇವೆ ಎಂಬುದರ ಮೇಲೆ ನಮ್ಮ ನರಕ ಮತ್ತೆ ಸ್ವರ್ಗ ಅಡಗಿದೆ. ಆದ್ದರಿಂದ ಈ ನರಕ ಮತ್ತು ಸ್ವರ್ಗಕ್ಕೆ ಹೋಗುವುದರ ಸ್ವಾತಂತ್ರ್ಯವನ್ನು ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ದೇವರು ಸರ್ವವನ್ನು ನಮಗೆ ವರದಾನವನ್ನಾಗಿ ಅನುಗ್ರಹಿಸಿದ್ದಾರೆ. ತೋಟ, ಆಸ್ತಿ, ಅಂತಸ್ತು, ಕೊಡುಗೆ ಎಲ್ಲವೂ ದೇವರು ಅನುಗ್ರಹಿಸಿದ ಹೊರತು ಬೇರೆ ನಮಗೆ ಕಾಟಾಚಾರ ಕೇಳಬಹುದು. ಪಿತ್ರಾರ್ಜಿತ, ಅವರು ಸಂಪಾದನೆ ಮಾಡಿದರೆ, ನಾನು ಸಂಪಾದನೆ ಮಾಡಿದೆ. ಆದರೆ ದೇವರು ನೀಡದಿದ್ದರೆ ಎಲ್ಲವೂ ಕ್ಷಣಿಕ ಎಂಬುದನ್ನು ನಾವು ಮರೆಯಬಾರದು. ಅಂತೆಯೇ ಎಲ್ಲವನ್ನು ಅನುಗ್ರಹಿಸಿರುವವರು ದೇವರು ಎಂಬುದನ್ನು ನಾವು ಅರಿತುಕೊಂಡು ಜೀವಿಸಬೇಕಾಗಿದೆ. ಆದುದರಿಂದ ಅವರು ನೀಡಿರುವ ಈ ಸಂಪತ್ತನ್ನು ನಾವು ಜವಾಬ್ದಾರಿಯುತವಾಗಿ ಉಪಯೋಗಿಸಲು ದೇವರು ಕರೆ ನೀಡಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನರಕವನ್ನು ತಪ್ಪಿಸಿಕೊಳ್ಳಬೇಕಾದರೆ ಇರುವ ಸಂಪತ್ತನ್ನು ದೇವರು ನಮಗೆ 3 ಗುಣಗಳನ್ನು ಅಳವಡಿಸಿಕೊಳ್ಳಲು ತಿಳಿಸುತ್ತಾರೆ. ಮೊಟ್ಟ ಮೊದಲನೇದಾಗಿ ಕರುಣೆಯ ಗುಣ.
ದೇವರು ಅನುಗ್ರಹಿಸಿದ್ದಾರೆ. ಲಾಜರ್ ಅವರ ಮನೆಯ ಬಾಗಿಲಿನಿಂದ ಅವನ ಕರುಣೆ ತೋರಲಿಲ್ಲ. ಕಣ್ಣಿದ್ದರೂ ಕುರುಡನಂತಿದ್ದ ಆ ಧನಿಕ. ನಮ್ಮ ಜೀವನದಲ್ಲಿ ನಾವು ಕೂಡ ಅನೇಕ ಬಾರಿ ಕಣ್ಣಿದ್ದರೂ ಕುರುಡರಂತಾಗುತ್ತೇವೆ, ಕಾಣದಂತಾಗುತ್ತೇವೆ. ನಮಗೆ ಸಹಾಯ ಯಾಚಿಸಿ ಬಂದವರನ್ನು, ನಮ್ಮ ಜೊತೆಗೆ ಕೊರತೆಯಲ್ಲಿರುವವರನ್ನು ನಾವು ಕಾಣದಂತಾಗುತ್ತೇವೆ. ಆದುದರಿಂದ ದೇವರು ಅನುಗ್ರಹಿಸುವ ಸಂಪತ್ತನ್ನು ನಾವು ಹಂಚಿಕೊಂಡು ಜೀವಿಸುತ್ತಾ ಇತರರ ಬಗ್ಗೆ ಕರುಣೆ ಅನುಕಂಪವನ್ನು ಉಳ್ಳವರು ನಾವಾಗಬೇಕು. ಎರಡನೆಯದಾಗಿ ಆಲಿಸುವ ಗುಣವನ್ನು ನಾವು ಹೊಂದಬೇಕು. ದೇವರ ಕಡೆಗೆ ಹೋಗ್ಬಿಟ್ಟು ದೀಕ್ಷಾಸ್ನಾನವನ್ನು ಪಡೆದಿರುವ ನಾವು ದೇವರ ಇಚ್ಛೆ, ದೇವರ ವಾಕ್ಯವನ್ನು ಆಲಿಸುವವರಾಗಬೇಕು. ನರಕಕ್ಕೆ ಹೋಗಿ ನಮಗೆ ಬಿಸಿ ತಾಕಿದಾಗ ನಾವು ದೇವರ ಮೊರೆ ಹೋಗುವುದಲ್ಲ, ಏನಾದರೂ ಸಂಭವಿಸಿದಾಗ ದೇವರ ಮೊರೆ ಹೋಗುವುದಲ್ಲ. ಬದಲಾಗಿ ನಮ್ಮ ಸುಖ ಸಂಪತ್ತಿನಲ್ಲಿ ಮಜಾ ಮಸ್ತ್ ಮೋಜಿನಲ್ಲಿರುವಾಗ ದೇವರ ವಾಕ್ಯವನ್ನು ಕಡೆಗಣಿಸದೆ, ದೇವರ ವಾಕ್ಯವನ್ನು ಈ ಮಜಾ ಮಸ್ತಿನಲ್ಲೂ ಸುಖ ಸಂಪತ್ತಿನಲ್ಲೂ ದೇವರ ವಾಕ್ಯವನ್ನು ಆಲಿಸುವವರು ನಾವಾಗಬೇಕು. ಹೇಗೆ ಆ ಧನಿಕ ಯಾವಾಗ ಬೆಂಕಿಯಲ್ಲಿ ಬೆಂದು ಒದ್ದಾಡುತ್ತಿರುವ ಸಂದರ್ಭದಲ್ಲಿ ಕಣ್ಣೆತ್ತಿ ನೋಡಿ ಅಬ್ರಹಾಮನಿಗೆ ನುಡಿದಿದ್ದಾನೆ, ನಾನೇನೋ ಸಾಯುತ್ತಿದ್ದೇನೆ, ನಿಮ್ಮ ವಾಕ್ಯವನ್ನು ತಿಳಿಸುವಂತೆ ಲಾಜರನನ್ನು ನನ್ನ ತಮ್ಮಂದಿರ ಮನೆ, ನನ್ನ ತಂದೆಯ ಮನೆಗೆ ಕಳುಹಿಸು, ಅವರಿಗೆ 5 ಸಹೋದರರಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ರೈಲು ಹೋದ್ಮೇಲೆ ಟಿಕೆಟ್ ತಗೋಬೇಕಾಗ ನೆಕ್ಸ್ಟ್ ಟ್ರೈನಿಗೆ ಹೋಗ್ಬೇಕಾಗುತ್ತೆ. ಅದೇ ರೀತಿ ದೇವರು ನೀಡಿರುವ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ಮೊದಲನೆಯದಾಗಿ ಕರುಣೆಯ ಗುಣ ನಮ್ಮದಾಗಿರಬೇಕು. ಎರಡನೆಯದಾಗಿ ಆಲಿಸುವವರು ನಾವಾಗಬೇಕು. ಮೂರನೆಯದಾಗಿ ಈ ಒಂದು ದೇವರು ಕೊಟ್ಟ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ಅವಲೋಕಿಸೋಣ. ದೇವರು ನಮಗೆ ಮುಕ್ತ ಅವಕಾಶವನ್ನು, ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಇತರರಿಗೆ ಸಹಾಯ ಮಾಡುವ ಧನಿಕನಿಗೆ ಅವಕಾಶ ಇತ್ತು. ಆ ಲಾಜರನಿಗೆ ಉತ್ತಮವಾದ ಬಟ್ಟೆ ಬರೆ ತೊಡಿಸಿ ಅವನಿಗೆ ಊಟ ಉಪಚಾರವನ್ನು ಮಾಡಿಕೊಡುವ ಅವಕಾಶವನ್ನು ಧನಿಕನಿಗೆ ದೇವರು ನೀಡಿದ್ದರು. ಆದರೆ ಧನಿಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಆದುದರಿಂದ ದೇವರು ನಮಗೆ ನೀಡಿರುವ ಅವಕಾಶ, ತಂದೆ ತಾಯಿಯರಾಗಿ ಉತ್ತಮವಾದ ಕುಟುಂಬವನ್ನು ಕಟ್ಟುವಂತಹ ಅವಕಾಶ, ವಿಶ್ವಾಸದಲ್ಲಿ ನಾವು ನಡೆಯುವಂತಹ ಅವಕಾಶ ನೀಡಿದ್ದಾರೆ. ಮಕ್ಕಳಿಗೆ ಉತ್ತಮ ವಿಧೇಯತೆಯನ್ನು ತೋರುತ್ತಾ ತಂದೆ ತಾಯಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಮಕ್ಕಳು ನೀಡುವಂತಹ ಅವಕಾಶ, ಕುಟುಂಬದ ಯಜಮಾನರಾಗಿ, ಧರ್ಮ ಕೇಂದ್ರದ ಗುರುವಾಗಿ, ಕನ್ಯಾ ಸಹೋದರಿಯಾಗಿ, ಧರ್ಮ ಕೇಂದ್ರದ ವಿಭಾಗದ ಗುರುಕಾರಿಗಳಾಗಿ, ಧರ್ಮ ಕೇಂದ್ರದ ಒಂದು ಉತ್ತಮವಾದ ಅಧಿಕಾರಿಯಾಗಿ ಎಲ್ಲರಿಗೂ ತಮ್ಮದೇ ಆದ ಜವಾಬ್ದಾರಿ ನಿರ್ವಹಿಸುವಂತ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ಧರ್ಮ ಕೇಂದ್ರದ ಪ್ರತಿಯೊಬ್ಬರ ಸದಸ್ಯನಾಗಿ ಈ ಅವಕಾಶವನ್ನು ನಾನು ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನನ್ನ ಸೇವಾ ಜೀವನವನ್ನು ನಿರ್ವಹಿಸುತ್ತಿದ್ದೇನೆಯೇ? ನನ್ನನ್ನೇ ನಾವು ಅವಲೋಕಿಸುತ್ತಾ ಈ ದೇವರು ನೀಡಿರುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾ ನಮ್ಮ ಜೀವನವನ್ನು ನಾವು ಅವಲೋಕಿಸಿ ನೋಡುತ್ತಾ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು. ನಮ್ಮ ಭರವಸೆ ದೇವರಲ್ಲಿರಬೇಕು. ನರಮಾನವರ ಮೇಲೆ ಇಟ್ಟ ಭರವಸೆ ಅದು ಕ್ಷಣಿಕವಾಗಿದೆ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು. ಸರ್ವೇಶ್ವರನ ಮಾತುಗಳಿವು, ಮಾನವನ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನು ತನ್ನ ಭುಜಗಳಿಂದ ಸರ್ವೇಶ್ವರ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಕೇವಲ ಮನುಷ್ಯರ ಮೇಲೆ ಭರವಸೆ ಇಟ್ಟು ದೇವರನ್ನು ಮರೆತು ಬಿಟ್ಟರೆ ನೀವು ಶಾಪಗ್ರಸ್ತರ ನರಕಕ್ಕೆ ಹೋಗುವಿರಿ ಎಂಬುದಾಗಿ ತಿಳಿದಿದೆ. ಮತ್ತೆ ದೇವರನ್ನು ಭರವಸೆ ಇಟ್ಟು ನಡೆಯುವವನು ನದಿಯ ಬದಿಯಲ್ಲಿ ನೆಟ್ಟ ಮರಗಳಂತೆ ಸದಾ ಹಸಿರಾಗಿರೋ, ಬರಗಾಲ ಬರಲಿ ಏನೇ ಇರಲಿ, ನದಿಯ ಬದಿಯಲ್ಲಿ ನೀವಿದ್ದೀರಿ, ವಿಶ್ವಾಸದಲ್ಲಿ ಸ್ಥಿರವಾಗಿದ್ದೀರಿ, ದೇವರೊಂದಿಗೆ ನೀವಿದ್ದೀರಿ, ನೀವು ಸದಾ ಆಶೀರ್ವದಿತರಾಗಿರುವಿರಿ, ಸದಾ ಹಸಿರಾಗಿರುವಿರಿ ಎಂಬುದಾಗಿ ಪ್ರಭು ಯೇಸು ತಂದೆ ದೇವರು ಯೆರೆಮೀಯ ಪ್ರವಾದಿಯ ಮೂಲಕ ಮೊದಲನೆಯ ವಾಚನ ನುಡಿಯುತ್ತಿದ್ದಾರೆ. ಶುಭ ಸಂದೇಶದ ಮೂಲಕ ಪ್ರಭು ಯೇಸು ಕ್ರಿಸ್ತರ ಕರುಣೆ, ದಯೆ ಮತ್ತು ಆಲಿಸುವ ಗುಣ ಮತ್ತು ದೇವರು ನೀಡಿರುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ
ಕೃಪೆಯನ್ನು ನಮಗೆ ನೀಡುತ್ತಿರುವಾಗ ಆ ನಿಟ್ಟಿನಲ್ಲಿ ನಾವು ಜೀವಿಸುತ್ತಾ ನಮಗೆ ದೇವರು ನೀಡಿರುವ ಈ ಒಂದು ಸಂಪತ್ತನ್ನು, ಈ ವರದಾನಗಳನ್ನು, ಕೊಡುಗೆಗಳನ್ನು ಸದುಪಯೋಗಿಸಿಕೊಳ್ಳುತ್ತಾ ಇತರರಿಗೆ ನೆರವಾಗುತ್ತಾ ನಮ್ಮ ಜೀವನವನ್ನು ಸ್ವರ್ಗದತ್ತ ಹಾದಿಯಲ್ಲಿ ಸಾಗಿಸುವವರು ನಾವಾಗೋಣ. ಆಮೆನ್. ಚೇತನ ಪುಟದ ಸಂಖ್ಯೆ 244. ಸಹೋದರಿ, ನನ್ನ ಮತ್ತು ನಿಮ್ಮ ಬಳಿಯ ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿ. ಪ್ರಭು ಸಂತ ಲಾರೆನ್ಸ್ ಅವರ ನವೈನ ದಿನದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಸಂತ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿಯಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೂ ಈ ಲೋಕದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು, ಸೇನಾಧೀಶ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಗಿಯುವಿದೆ. ಈ ಕೊಡುಗೆಗಳ ಮೇಲೆ ನಮ್ಮ ಪವಿತ್ರಾತ್ಮರಲ್ಲಿ ಬನ್ನಿ ಸಲ್ಲಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸ್ಥಿತಿಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸುತ್ತದೆ. ಪ್ರಭು, ಪುನರುತ್ಥಾನದಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಧೈರ್ಯದಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೋದಯ ತೋರಿರಿ. ಇಂದು ಬಲಿಪೂಜೆಯನ್ನು ಉದ್ದೇಶಿಸುವ ಮೇಲೂ ವಿಶೇಷವಾಗಿ ಯುದ್ಧ ನಡೆಯುತ್ತಿರುವ ಎಲ್ಲ ದೇಶಗಳ ಮೇಲೂ
ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತರ ಆಡಳಿಸಿಯವರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ. ಪ್ರಭು ಸಕಲ ಕೇಳುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ದೇವನು ಮಾತನಾಡಿ ನನ್ನ ಸ್ವಸ್ಥವಾಗುವುದು. Somme abbiamo segnato Pansan con Mura Rotondo.
Holy
ಪ್ರಭು, ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಸ್ಮರಣೆಯಿಂದ ನಾವು ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸಿ ಸೇವಕರಾದ ಸಂತ ಲಾರೆನ್ಸ್ ನೆರವನ್ನು ಆದರ್ಶವನ್ನು ನಮಗಿದ್ದುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತೀಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸ್ ನೆರವಿನಿಂದ ನಮ್ಮನ್ನು ಪರರ ಸೇವೆಯನ್ನು ತೊಡಗಿಸಿರಿ ಎಂದು ಸದಾ ಜೀವಿಸಿ ಯುಗಾಂತರಕ್ಕೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೊತೆಗೂಡಿ ಸಂತ ಲಾರೆನ್ಸ್ ನಾವು ಪ್ರಾರ್ಥಿಸೋಣ. ಜಯಶಾಲಿ ಧರ್ಮ ಬಲಿಯಾದ ಸಂತ ಲಾರೆನ್ಸರೇ, ಮಾಡಿ ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪಾವಿತ್ರ್ಯತೆಯನ್ನು ನಮ್ಮ ಪ್ರಚೋದಿಸಿರಿ. ಎಲ್ಲ ಆತ್ಮೀಕ ಮತ್ತು ಐಹಿಕ ದೇಹರಿಗೆ ನಾವು ಹೇಗಾಗುವಂತೆ ಮಾಡಿರಿ. ಕಡೆಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟ ಕೊರತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ನೆರವನ್ನು ನೀಡುವಂತೆ ಕರುಣಿಸಿರಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸ್ವರ್ಗೀಯ ಬೆಳಕು ಲಭಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮ ಶಕ್ತಿಯ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಅಭಿಯಾನಕ್ಕೆ ನಮ್ಮ ಆತ್ಮೀಕ ಮತ್ತು ದೈಹಿಕ ಅಗತ್ಯಗಳನ್ನು ನೆರವೇರಿಸಿರಿ. ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ನಮಗಾಗಿ ಪ್ರಾರ್ಥಿಸಿ ಎಂದು ಅನೇಕರು ಕೇಳಿಕೊಂಡಿದ್ದಾರೆ. ನಮ್ಮ ಕುಟುಂಬಗಳನ್ನು ಸಂತ ಲಾರೆನ್ಸರ ಅವಶೇಷದ ಮುಂದಿಟ್ಟು ಪ್ರಾರ್ಥಿಸೋಣ. ಅನೇಕರು ಉದ್ಯೋಗಗಳನ್ನು ಕೇಳಿಕೊಂಡು ಪ್ರಾರ್ಥಿಸಿದ್ದಾರೆ. ಅನೇಕರು ತಾವು ಕೈಗೊಂಡಿರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವಂತೆ ಬೇಡಿಕೊಂಡಿದ್ದಾರೆ. ವಿಶೇಷವಾಗಿ ಪ್ರಾರ್ಥಿಸೋಣ. ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಡಿನಾ ಡಿಸೋಜ ಮತ್ತು ವಿವೇಕ್ ರಿಚರ್ಡ್ ಮೋರಸ್ ಇವರ ಕುಟುಂಬ ಕೆಳಗೂರಿನಿಂದ ದೇವರು ಸಂತ ಲಾರೆನ್ಸರ ಮುಖಾಂತರ ಅವರಿಗೆ ಸಲ್ಲಿಸಿದ ಕೃಪಾವರಗಳಿಗೆ ಸ್ಮರಣಾರ್ಥ ಧನ್ಯತೆಯಿಂದ ಈ ಭೋಜನವನ್ನು ನಮಗೆ ಅನುಗ್ರಹಿಸುತ್ತಿರುವಾಗ ಇವರಿಗೆ, ಇವರ ಕುಟುಂಬಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಏರಳವಾದ ಕೃಪಾವರಗಳನ್ನು ದಯಪಾಲಿಸಲಿ. ಆಯುರಾರೋಗ್ಯವಿಟ್ಟು ಎಲ್ಲಾ ಭಿನ್ನಗಳನ್ನು ಆಲಿಸಿ ಸದುತ್ತರವನ್ನು ದಯಾಮಯ ದೇವರು ಅನುಗ್ರಹಿಸಲಿ. ಶಾಂತಿ ಸಮಾಧಾನದಿಂದ ಜೀವಿಸುವಂತ ಕೃಪೆಯನ್ನು ಇವರಿಗೆ ಅನುಗ್ರಹಿಸಲೆಂದು ಬೇಡಿಕೊಳ್ಳೋಣ. ರೋಗಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಆಸ್ಪತ್ರೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಅನೇಕರು ಕಾಯಿಲೆಯಿಂದ ನರಳಾಡುತ್ತಿದ್ದಾರೆ. ಅನೇಕರು ನಮ್ಮಲ್ಲಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡು ನಮ್ಮ ವೇದಾಂತದಿಂದ ವಿಶೇಷವಾಗಿ ಸಂತ ಲಾರೆನ್ಸರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವರೆಲ್ಲರ ಕಾಯಿಲೆಗಳನ್ನು ಸಂತ ಲಾರೆನ್ಸರು ಪ್ರಭು ಯೇಸು ಕ್ರಿಸ್ತನ ಬೇಡಿ ನಿವಾರಿಸಲಿ ಎಂದು ಪ್ರಾರ್ಥಿಸೋಣ. ಈ ಉಪಧರ್ಮ ಕೇಂದ್ರ ಇನ್ನೂ ಹೆಚ್ಚು ಹೆಚ್ಚು ಜನರನ್ನು ಈ ಆಲಯಕ್ಕೆ ಕರೆತಂದು ಈ ಆಲಯ ಇನ್ನೂ ಹೆಚ್ಚು ಪ್ರಸಿದ್ಧವಾಗಿ ಭಕ್ತಿ ಕಾರ್ಯಗಳ ಮುಖಾಂತರ ಇಲ್ಲಿ ಬರುವ ಪ್ರತಿಯೊಬ್ಬರು ಮಾನಸಿಕ ಮತ್ತು ಶಾರೀರಿಕ ನೆಮ್ಮದಿಯನ್ನು ಪಡೆಯುವಂತಾಗಲಿ. ಈ ಆಲಯ ಸಂತ ಲಾರೆನ್ಸರ ಮುಖಾಂತರ ಇನ್ನು ಪ್ರಖ್ಯಾತಿಗೊಳ್ಳಲೆಂದು ನಾವು ಸಂತ ಲಾರೆನ್ಸರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಇಂದು ಬರೀ ಭೋಜನ ಉದ್ದೇಶವನ್ನು ಪ್ರಾರ್ಥಿಸುವ ಸರ್ವರ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸೋಣ. ಈ ಆಲಯಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸೋಣ. ನಿಮ್ಮೆಲ್ಲರ ದಯಾಮಯ ದೇವರು ಸಂತ ಲಾರೆನ್ಸರ ಮುಖಾಂತರ ಅರಸಿ ಆಶೀರ್ವದಿಸಿ ಕೋರಿಕೆಗಳನ್ನು ಬೇಡಿಕೆಗಳನ್ನು ನಿವೇದಿಸಿ ಈಡೇರಿಸಲೆಂದು ಪ್ರಾರ್ಥಿಸೋಣ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ಸತ್ಯ ಕ್ರಿಸ್ತೀಯ ಬಾಳನ್ನು ಜೀವಿಸಲು ಅಗತ್ಯವಾದ ಹಣವನ್ನು ಹೊಂದಲು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ನಾದಿ ಅನಂತ ದೇವರನ್ನು ಸ್ತುತಿಸುವ
ಅವಕಾಶ ಪಡೆಯುವಂತೆಯೂ ನಿಮ್ಮನ್ನು ವಿನಂತಿಸುತ್ತೇವೆ. ಆಮೆನ್. ಪ್ರಭು ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಅಗಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸಿರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ವೀಕ್ಷಿಸಿರಿ. ಅವರನ್ನು ಎಲ್ಲಾ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲಾ ಮಾನಸಿಕ ಮತ್ತು ದೈಹಿಕ ನೋವನ್ನು ವೇದನೆಯನ್ನು ತೆಗೆದುಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ ಆತ್ಮ ಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು ಪಡೆಯಲು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಪ್ರಾರ್ಥಿಸೋಣ. ಯುದ್ಧ ಭೀತಿಯಿಂದ ಕಂಗಾಲಾಗಿರುವ ದೇಶಗಳು ಶಾಂತಿ ಸಂಧಾನದೊಂದಿಗೆ ಒಂದಾಗಿ ಈ ನಾಡಿನಲ್ಲಿ ಶಾಂತಿ ನೆಲೆಸಲಿ. ವಿಶೇಷವಾಗಿ ನಮ್ಮ ಭಾರತ ದೇಶ ದುಡಿಯುತ್ತಿರುವಾಗ ಇವರಿಗೆ ಸಂರಕ್ಷಣೆಯನ್ನು ದಯಪಾಲಿಸಲಿ. ಇಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಆ ದಯಾಮಯ ದೇವರು ಬಗೆಹರಿಸಿ ಶಾಂತಿಯನ್ನು ಸ್ಥಾಪಿಸಲಿ ಎಂದು ಬೇಡಿಕೊಳ್ಳೋಣ. ಎದ್ದು ನಿಂತು ಪ್ರಭುವಿನ ಆಶೀರ್ವಾದವನ್ನು ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಳಗಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ಸ್ವರ್ಗದಿಂದ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ವಿಶೇಷ ವಂದನೆ. ಇಂದು ನಾನು ದೈವಾರಾಧನೆ ವಿಧಿಯನ್ನು ನೆರವಾಗಲು ಈ ಭಕ್ತಿ ತತ್ತಿನ ದಿನವನ್ನು ಆಚರಿಸಲು ನೆರವಾದ ತ್ರೈಕ ದೇವರಿಗೆ ಮೊಟ್ಟ ಮೊದಲನೇದಾಗಿ ಸಂತ ಲಾರೆನ್ಸರ ಮುಖಾಂತರ ಧನ್ಯತೆಯನ್ನು ಸಲ್ಲಿಸುತ್ತೇನೆ. ಎರಡನೇದಾಗಿ ಇಂದಿನ ಅನ್ನ ಸಂದರ್ಭ ನೀಡುತ್ತಿರುವ ಡೀನಾ ಡಿಸೋಜಾ ಮತ್ತು ವಿವೇಕ್ ರಿಚರ್ಡ್ ಮೋರಸ್ ಕೆಳಗೂರು ಇವರಿಗೆ ನಾನು ತುಂಬ ಹೃದಯದ ವಂದನೆ. ಬಂದಿದ್ದಾರೆ, ಕುಟುಂಬದವರು ಬಂದಿದ್ದಾರೆ. ಇವರಿಗೆ ನಾನು ಧನ್ಯತೆಯಿಂದ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ದಯಾಮಯ ದೇವರು ಇವರ ಉದಾರತೆಗೆ 100 ಮಣಿ ಸಂಭಾವನೆಯನ್ನು ಅನುಗ್ರಹಿಸಲಿ. ಅಂತೆಯೇ ಇಂದು ಕಳೆದ ಭಾನುವಾರ ಬಲಿಪೂಜೆ ಇರಲಿಲ್ಲ. ಈ ಉಪಕೇಂದ್ರದಲ್ಲಿ ಬಹಳ ಕಸ ಎಲ್ಲ ಬಿದ್ದನ್ನು ಸ್ವಚ್ಛಗೊಳಿಸಿದ ಶೀಲಾ ಫರ್ನಾಂಡಿಸ್ ಮತ್ತು ಕುಟುಂಬದ ಅಕ್ಕ ಬಾಬು ಎಲ್ಲ ಸೇರಿ ಇದನ್ನು ಸ್ವಚ್ಛಗೊಳಿಸಿದ್ದಾರೆ. ಇವರಿಗೆ ನಾನು ತುಂಬ ಹೃದಯದ ವಂದನೆ, ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಪಾಲ್ಗೊಂಡಂತಹ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ, ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ವಂದನೆಗಳು. ಎದ್ದು ನಿಂತು ಭೋಜನದ ಮೇಲೆ ನಾವು ದೇವರ ಕೃಪಾವರವನ್ನು ಬೇಡೋಣ. ಕರುಣಾಳು ತಂದೆ, ನಿಮಗೆ ಸ್ತುತಿಯಾಗಲಿ, ವಂದನೆಯಲ್ಲಿ ಆರಾಧನೆ ಸಲ್ಲಲಿ. ಈ ದಿನವನ್ನು ನಮಗೆ ಅನುಗ್ರಹಿಸಿದ್ದೀರಿ. ಆಧ್ಯಾತ್ಮಿಕ ಭೋಜನವನ್ನು ಬಡಿಸಿದ್ದೀರಿ. ಆಧ್ಯಾತ್ಮಿಕ ತಕ್ಕರಾಗಿರುವ ನಮಗೆ ದೈಹಿಕ ಭೋಜನವನ್ನು ಭುಜಿಸಲು ನಾವು ತೆರಳುತ್ತಿರುವಾಗ, ವಿಶೇಷವಾಗಿ ಭೋಜನವನ್ನು ನೀಡುತ್ತಿರುವ
ನಡೆಸೋದ ಕುಟುಂಬದವರನ್ನು ಆಶೀರ್ವದಿಸಿ, ಭೋಜನವನ್ನು ಸಿದ್ಧಪಡಿಸಿದ ಮಾಸ್ಟರ್ ರಾಡ್ರಿಗಸ್ ಕುಟುಂಬವನ್ನು ಆಶೀರ್ವದಿಸಿರಿ. ಭೋಜನವನ್ನು ನಾವು ಸ್ವೀಕರಿಸುವ ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪಾಶೀರ್ವಾದವನ್ನು ಸುರಿಸಿ, ಇಂದು ವಿಶೇಷವಾಗಿ ಒಂದು ಹೊತ್ತಿನ ಭೋಜನಕ್ಕೆ ಪರಿತಪಿಸುತ್ತಿರುವವರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲರ ಸಹಾಯ ಸಹಕಾರದೊಂದಿಗೆ ಎಲ್ಲರೂ ಸಂತೃಪ್ತರಾಗಿ ನಿಮ್ಮನ್ನು ಸ್ತುತಿಸುವಂತಹ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ನಮ್ಮ ಈ ಪ್ರಾರ್ಥನೆಯನ್ನು ಈಡೇರಿಸಿರಿ ಎಂದು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗದಲ್ಲಿರುವ ಯಾವಾಗಲೂ ನಮ್ಮ ಕಾರ್ಯದರ್ಶಿ ಸೇರಿಸೋಣ ಹಾಗೂ ಇವತ್ತು ನಮ್ಮ ಸಾತ್ವಿಕ್ ಅಂಜಲಿ ಉತ್ತಮವಾಗಿ ಆಡಿದ್ದಾರೆ, ನಮ್ಮ ಭಕ್ತಿಯನ್ನು ಹೆಚ್ಚಿಸಿದ್ದಾರೆ. ಇವರಿಗೂ ಕೂಡ ನಾನು ತುಂಬ ವಂದನೆಯನ್ನು ಸಲ್ಲಿಸುತ್ತೇನೆ.